ಡಿಕೆ ಶಿವಕುಮಾರ್ ಅವರು ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ದು ಹಾಗೂ ಕೊಯಮತ್ತೂರು ಭೇಟಿ ವಿಚಾರಕ್ಕೆ ಜಟಾಪಟಿ ಶುರುವಾಗ್ಬಿಟ್ಟಿದೆ. ನಿಮ್ಮ ತತ್ವದ ವಿರುದ್ಧ ಇದ್ರೆ ಡಿಕೆ ಶಿವಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಿ. ಕಾಂಗ್ರೆಸ್ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಏನಾದರೂ ನಿಮ್ಮ ತತ್ವದ ವಿರುದ್ಧ ಅಂದ್ರೆ ಪಕ್ಷದ ತತ್ವದ ವಿರುದ್ಧ ಇದ್ರೆ ಅವರನ್ನ ಸಸ್ಪೆಂಡ್ ಮಾಡಿ. ಅವರು ಕುಂಭಮೇಳಕ್ಕೆ ಕೊಯಮತ್ತೂರ್ಗೆ ಹೋಗಿರೋದು ಸಹಜವಾಗಿ, ಇದರಲ್ಲಿ ದೊಡ್ಡಸ್ತಿಕೆ ಏನಿಲ್ಲ, ಇದು ಸರಿ ಅಲ್ಲ ಅಂತ ಅಂದ್ರೆ ಅದನ್ನ ನೀವು ಅವರನ್ನ ಸಸ್ಪೆಂಡ್ ಮಾಡಬಹುದು. ಕಾಂಗ್ರೆಸ್ಗೆ ಹಿಂದೂಗಳ ಬಗ್ಗೆ ದ್ವೇಷ ಇದೆ, ಇದರಿಂದ ನೀವು ಉದ್ಧಾರ ಆಗಲ್ಲ. ಹಿಂದೂಗಳಿಲ್ಲದೆ ರಾಜಕಾರಣ ಮಾಡ್ತೀನಿ ಅಂದ್ರೆ ಅದು ನಿಮ್ಮ ಹಣೆ ಬರಹ. ಹಿಂದೂಗಳನ್ನ ಕೀಳಾಗಿ ಕಾಣುವುದೇ ಅವರ ಅವನತಿಗೆ ಕಾರಣವಾಗುತ್ತೆ. ಕಾಂಗ್ರೆಸ್ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಅವರು ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಹಜವಾಗಿಯೇ ಕೊಯಮತ್ತೂರು ಇಶಾ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಜೊತೆಗೆ ಸಹಜವಾಗಿಯೇ ಪುಣ್ಯ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಕುಂಭಮೇಳಕ್ಕೆ ಹೋಗಿ. ಇದೆಲ್ಲದೂ ಕೂಡ ಏನು ದೊಡ್ಡಸ್ತಿಕೆ ಅಲ್ಲ. ಅಕಸ್ಮಾತ್ ಅವ್ರು ನಿಮ್ಮ ತತ್ವದ ವಿರುದ್ಧ ಇದ್ದಾರೆ ಅಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿ. ನೀವು ಹಿಂದುಗಳಿಲ್ಲದೆ ರಾಜಕಾರಣ ಮಾಡ್ತೀವಿ ಅಂತ ನೀವು ಹೋಗ್ತಿರಲ್ಲ, ಅದೇ ನಿಮ್ಮ ಅವನತಿಗೆ ಕಾರಣ ಆಗುತ್ತೆ ಅಂತ ಕಾಂಗ್ರೆಸ್ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಹೆಸರು ನೋಡಿ, ಡಿಕೆ ಶಿವಕುಮಾರ್ ಅವರು ಒಂದ್ಸಲ ಟಿ ನರಸೀಪುರಕ್ಕೆ ಹೋಗಿ ಕುಂಭಮೇಳದಲ್ಲಿ ಮಿಂದೆದ್ದು ಬಂದ್ರು. ಅದಾದ ಬಳಿಕ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತ ಮಹಾ ಕುಂಭಮೇಳಕ್ಕೆ ಹೋಗಿ ಬಂದ್ರು. ಅದರ ನಂತರ ಇಶಾ ಫೌಂಡೇಶನ್ನ ಇಶಾ ಕಾರ್ಯಕ್ರಮ ಏನಿದೆ ಮಹಾಶಿವರಾತ್ರಿ ಪ್ರಯುಕ್ತ, ಆ ಕಾರ್ಯಕ್ರಮಕ್ಕೂ ಕೂಡ ಹೋಗಿ ಬಂದ್ರು. ಅಲ್ಲಿ ಅಮಿತ್ ಶಾ ಅವರು ಕೂಡ ಇದ್ರು. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಡಿಕೆ ಶಿವಕುಮಾರ್ ಅವರ ನಡೆ, ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು ಕೂಡ ಈಗ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ದೇಶ ಮತ್ತು ಹಿಂದೂ ರಾಷ್ಟ್ರ ಅಂತ ಹೇಳಿ ಒಂದು ಪರಂಪರೆ ಇದೆ. ಹೀಗಾಗಿ ನಾನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ, ಹಿಂದುತ್ವದ ಬಗ್ಗೆ ಮಾತಾಡಲಿಕ್ಕೆ ಇದು ಎಲ್ಲಿ ಅಡ್ಡಿ ಬರಬಾರ್ದು. ಈಗ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನವ್ರು ಇರ್ಬೋದು, ಆದರೆ ಅವ್ರ ನಡವಳಿಕೆ ಮತ್ತೊಂದೆಲ್ಲ ಹಿಂದುತ್ವದ ಅಡಿಯಲ್ಲಿ ಇರುವಂಥ ವ್ಯವಸ್ಥೆ ನಾನು ನೋಡ್ತೀವಿ. ಯಾವುದೇ ಹಿಂದೂಗಳ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ. ಹೀಗಾಗಿ ಅದನ್ನು ಅವರು ಬೇರೆ ಅರ್ಥದಲ್ಲಿ ಕಾಂಗ್ರೆಸ್ಸಿನ ನಾಯಕರು ತಿಳ್ಕೊಂಡ್ರೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಹೀಗಾಗಿ ಇವತ್ತು ಯಾವುದೇ ಪಕ್ಷದಲ್ಲಿ ಇವನ್ ಕಮ್ಯುನಿಸ್ಟ್ರು, ಎಷ್ಟೋ ಜನ ಕಮ್ಯುನಿಸ್ಟ್ರು ಅಲ್ಲಿ ಕೇರಳದಲ್ಲಿ ಹಿಂದೂ ದೇವಾಲಯಗಳಿಗೆ ಹೋಗ್ತಾರೆ. ಹಿಂದೆ ಹಿರಿಯ MS ನಂಬೂದಿರಿಪಾದ ಅವರು ತಮ್ಮ ಧರ್ಮಪತ್ನಿ ಜೊತೆ ದೇವಾಲಯಕ್ಕೆ ಹೋಗಿದ್ದು ನೋಡಿದ್ವಿ. ಕಮ್ಯುನಿಸ್ಟ್ ಯಾವಾಗಲೂ ದೇವರು ದೇವಸ್ಥಾನ ಮತ್ತೊಂದು ಈ ಸಂಸ್ಕೃತಿ ಇದ್ರ ಬಗ್ಗೆ ವಿರುದ್ಧ, ಭಾರತದ ಸಂಸ್ಕೃತಿ ಬಗ್ಗೆ ವಿರುದ್ಧ ಇದ್ದಂಥವ್ರು. ಅವರು ಸಹಿತ ತಮ್ಮ ಕುಟುಂಬದ ಸದಸ್ಯ ಜೊತೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿದ್ದು ನಾವು ನೋಡ್ತೀವಿ. ಹೀಗಾಗಿ ಈಗ ಇದ್ರ ಬಗ್ಗೆ ಭಾಳ ಚರ್ಚೆ ಮಾಡುವಂಥದ್ದು ಅವಶ್ಯ ಇಲ್ಲ. ಎಷ್ಟೋ ಜನ ಕಾಂಗ್ರೆಸ್ಸವರು ಇವತ್ತು ಎಷ್ಟು ಜನ ಕಾಂಗ್ರೆಸ್ನವರು ಕುಂಭಮೇಳಕ್ಕೆ ಹೋಗಿ ಬಂದಿಲ್ಲ, ಎಷ್ಟು ಜನ ಕಾರ್ಯಕರ್ತರು ಹೋಗಿ ಬಂದಿಲ್ಲ. ಹೀಗಾಗಿ ಈ ರಾಜಕಾರಣಕ್ಕೆ ಮತ್ತು ಇದಕ್ಕೆ ನಮ್ಮ ಧರ್ಮದ ಆಚರಣೆಗೆ ಒಂದಕ್ಕೊಂದು ತಳಕು ಹಾಕುವಂಥದ್ದು ಅವಶ್ಯಕತೆಯೇ ಇಲ್ಲ. ಅದು ಇನ್ನು ಡಿ ಕೆ ಶಿವಕುಮಾರ್ ಆ ರೀತಿ ಮಾಡಿದ್ರು ಬಿಟ್ಟಿದ್ರು ಅನ್ನುವಂಥದ್ದು ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಹಾಗಾದ್ರೆ ನಿಮ್ಮ ಪಾರ್ಟಿ ವ್ಯವಸ್ಥೆ ಹಿಂದೂಗಳಂದ್ರೆ ಹಿಂದೂ ದ್ವೇಷ ಮಾಡೋದೇ ಕಾಂಗ್ರೆಸ್ ಪಾರ್ಟಿಯ ಉದ್ದೇಶನೂ ಹೇಳಬೇಕಾಗ್ತದೆ. ಹಿಂದೂ ದ್ವೇಷ ಮಾಡೋದು, ಕುಂಭಮೇಳಕ್ಕೆ ಹೋಗದೇ ಇರುವಂಥದ್ದು, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಟ್ಟದಾಗಿ ಮಾತಾಡಿದ್ದು, ಮತ್ತು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಏನು ಕೆಟ್ಟದಾಗಿ ಹಿಂದೂಗಳ ಬಗ್ಗೆ ಮಾತಾಡ್ತಾರೆ, ಅದು ನೋಡಿದರೆ ಎಷ್ಟೊಂದು ಹಿಂದೂಗಳ ಬಗ್ಗೆ ದ್ವೇಷ ಇದೆ ಕಾಂಗ್ರೆಸ್ನಲ್ಲಿ, ಇದು ಸಾಬೀತು ಮಾಡ್ತದೆ. ಇದರಿಂದ ಏನು